ಈ ಜೀವದ ಉಸಿರು ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಭಕ್ತಿ ಭಂಡಾರಿ ಮನುಕುಲದ ಸಾಂಸ್ಕೃತಿಕ ನಾಯಕ ದೀನ ದಲಿತ ಪತಿತ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹಣೆಮಣೆದು ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ದಿವ್ಯ ಚೇತನಕ್ಕೆ ಹಣೆಮಣಿದು ಅವರ ಕರ ಸಂಜಾತರು ವಿಶ್ವದ ಮೊದಲ ಪ್ರಥಮ ಮಹಿಳಾ ಜಗದ್ಗುರು ಆದಂಥ ಮಾತಾಜಿಯವರ ಜಂಗಮ ಪಾದಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಅಪ್ಪಾಜಿ ಮಾತಾಜಿಯವರ ಸ್ವರೂಪರೇ ಆದಂಥ ಇಲ್ಲಿ ಕಾಣೋರೆಲ್ಲರೂ ಅಪ್ಪಾಜಿ ಮಾತಾಜಿಯವರ ಸ್ವರೂಪರೇ ಇದ್ದೀರಿ. ಈ ಕಾರ್ಯಕ್ರಮದ ಎರಡನೇ ದಿನ ವಿಶ್ವಗುರು ಬಸವಣ್ಣನವರ 892ನೆಯ ಬಸವ ಜಯಂತಿ ಉತ್ಸವದ ಈ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಬಹಳ ಭವ್ಯವಾಗಿ ವಚನ ಸಾಹಿತ್ಯದ ಮೆರವಣಿಗೆಯನ್ನು ಮಾಡಿಕೊಂಡು ಈ ವೇದಿಕೆಯ ಮೇಲೆ ಬಂದು ಈ ವೇದಿಕೆಯ ಮೇಲೆ ನಮ್ಮನ್ನೆಲ್ಲ ಉದ್ದೇಶಿಸಿ ಒಳ್ಳೆಯ ಮಾತುಗಳನ್ನು ಒಳ್ಳೆಯ ಸಂದೇಶವನ್ನು ನೀಡಿದ ವೀರಭದ್ರ ಸಿಂದಗಿ ಶರಣರಲ್ಲಿ ಶರಣು ಶರಣಾರ್ಥಿಗಳು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನಮ್ಮ ಕುಮಾರಿ ಮಾಧುರಿ ಅಂದ್ರೆ ಕುಮಾರಿ ಮಾಧುರಿಯ ಕಂಠ ಹೆಂಗೈತೆ ಅಂದ್ರೆ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಕಂಠನೇ ಹಂಗೈತೆ. ಅದಕ್ಕೆ ಮಾಧುರಿ ಲಿಂಗಾನಂದ ಅಪ್ಪಾಜಿಯವರು ಏನಕ್ಕಾಗಿ ಬದುಕಿದ್ರು ಏನನ್ನು ಮಾಡಿದ್ರೆ ಅದೇ ಕೆಲಸ ಮಾಡ್ಕೊಂಡು ಹೋಗು ಅಂತ ಶಕ್ತಿ ನಿಮಗೆ ಬಸವಣ್ಣವ್ರು ಕೊಡಲಿ. ಈ ಕಾರ್ಯಕ್ರಮದಲ್ಲಿ ಆದರ್ಶ ಶಿಕ್ಷಕವನ್ನು ಪ್ರಶಸ್ತಿಯನ್ನು ಪಡೆದಂಥ ಬಸವ ಆದರ್ಶ ಶಿಕ್ಷಕರು ಮಲ್ಲಿಕಾರ್ಜುನ್ ಸರು, ಸಿದ್ದಿ ಸರು, ಪಟ್ಲಿ ಸರು, ರಾಜಶ್ರೀ ಅವರು, ಮೀನಾಕ್ಷಿ ತಾಯಿಯವರು ಇವರೆಲ್ಲರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ನಮ್ಮ ರಾಮಗೌಡ ಸರು ನಿವೃತ್ತಿ 31ನೇ ತಾರೀಕಿಗೆ ಐತಿ. ಅವ್ರಿಗೆ 1ನೇ ತಾರೀಕಿಗೆ ಇವತ್ತು ನಾವು ಈ ಕಾರ್ಯಕ್ರಮ ಮುಖಾಂತರ ನಿವೃತ್ತಿ ಒಂದಿದು ಮಾಡಿದ್ವಿ. ಮತ್ತು ಅವರಿಗೆಲ್ಲರೂ ಹಿರಿಯರು ಹೇಳಿದರು ಹೆಚ್ಚಿನ ಜವಾಬ್ದಾರಿ. ಇಷ್ಟು ದಿವಸ ಅವರಿಗೆ ಜವಾಬ್ದಾರಿ ಸಾಲದಿತ್ತು, ಒಂದು 35-40 ಹುಡುಗರು ತಯಾರು ಮಾಡೋದು ಅಷ್ಟೇ ಇತ್ತು. ಇದು ಇಡೀ ಸಮಾಜವನ್ನು ತಯಾರು ಮಾಡೋದು. ಈ ಕೇವಲ ಕೋಜನವಾಡಿ ಅಲ್ಲ, ಈ ಕೋಜನವಾಡಿಯ ಸುತ್ತಮುತ್ತ ಇರುವಂಥ ಎಲ್ಲ ಗ್ರಾಮಗಳನ್ನು ಬಸವಮಯ ಮಾಡೋದು ನಮ್ಮ ರಾಮಗೌಡ ಸರ್ ಕೆಲಸ ಅಂತ ಒಂದು ಜವಾಬ್ದಾರಿ ವಹಿಸೈತಿ. ಈ ಊರಿನಲ್ಲಿ ಬಸವ ತತ್ವವನ್ನು ಬಹಳ ಚೆನ್ನಾಗಿ ಗೊತ್ತಕ್ಕಂಥ ಬಹಳ ಜನ ಶರಣರಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸಂಗಮೇಶ್ ವಿಪ್ಪರಿಗೆ ಅಪ್ಪವರನ್ನು ಒಳಗೊಂಡಂಥ ಈ ಬಸವ ಮಂಟಪದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಸದಸ್ಯರೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ರಾಷ್ಟ್ರೀಯ ಬಸವ ದಳದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಸದಸ್ಯರೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಗ್ರಾಮ, ಈ ಕೋಜನವಾಡಿ ಗ್ರಾಮ ನನಗೆ ಅಂದರೆ ಏನು ಆಗ್ತೈತೆ ಅಂದ್ರೆ ಬಹಳ ಭಕ್ತಿಯ ಊರ. ಈ ಊರಲ್ಲಿರುವ ಈ ಊರಿನ ಎಲ್ಲ ಗಣ್ಯಮಾನ್ಯರಲ್ಲಿ, ಎಲ್ಲ ಹಿರಿಯರಲ್ಲಿ, ಎಲ್ಲ ಸತ್ಪುರುಷರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಬಸವ ಸ್ವರೂಪರೇ ಆದಂಥ ಈ ವೇದಿಕೆಯ ಮೇಲೆ ನಮ್ಮ ಮಾಧುರಿಯ ತಂದೆಗಳು ಹನುಮಂತರಾಯಗೌಡರು 4 ಮಕ್ಕಳನ್ನವರೆಲ್ಲ ಈ ಬಸವ ಧರ್ಮದ ಶಾಲೆಯೊಳಗೆ ಬಿಟ್ಟಾರೆ. ಅವರು ಹಾಲು ಮತದವರು, ಸಜ್ಜನಗುಡ್ಡ ಶರಣಮ್ಮ ತಾಯಿಯ ಒಂದು ಮತದವರು. ಎಷ್ಟೊಂದು ನಿಷ್ಠೆಯಿಂದ ತಮ್ಮ ಮಕ್ಕಳನ್ನೆಲ್ಲ ಈ ಬಸವ ಮಾರ್ಗದಾಗ ಬೆಳೆಸ್ತಾರೆ ಅಂತ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ, ಬಸವ ಸ್ವರೂಪರಾದಂಥ ಎಲ್ಲ ಶರಣರಲ್ಲಿ, ಶರಣೆಯರಲ್ಲಿ, ಮುದ್ದು ಮಕ್ಕಳಲ್ಲಿ ಎಲ್ಲರಿಗೂ ಶರಣೋ ಶರಣಾರ್ಥಿ. ಪ್ರಸಾದ ಭಾಳ ಚಲೋ ಮಾಡ್ಯಾರ. ಶರಣೋ ಶರಣಾರ್ಥಿ. ಏನು ಮಾಡಿದ್ರಿ, ಟೈಮ್ ಹತ್ತೈತಿ, ನಿಮ್ಗೆ ಈಗ ಕೊಟ್ಟಾರ. ಈ ಸ್ವಾಮಿಗಳು ಭಾಳ ಹೊತ್ತಿಗೆ ಮಾತಾಡ್ತಾರೆ ಅನ್ನೋದು ಚಿಂತೆ ಐತಿ. ನಾವು ಹಂಗೆ ಸ್ವಾಮಿಗಳ ಕೈ ನಮ್ಮ ಕೈ ಕೊಟ್ರ ಮೈಕ್ ನಾವು ಬಿಡೋರಲ್ಲ ಅಂತ ಆಸೆ. ಅದಕ್ಕೆ ಇವತ್ತು ಬಹಳ ಒಂದು ವಿಶೇಷವಾದಂಥ ದಿನ. ಇವತ್ತು ಬಸವ ತಂದೆಗಳ ಜನ್ಮದಿನ ಹೇಗೋ ಮಡಿವಾಳ ಮಾಚಿ ತಂದೆಗಳ ಜನ್ಮದಿನ. ಗಣಾಚಾರಿಗಳು ಮಡಿವಾಳ ಮಾಚಿ ತಂದೆಗಳ ಜನ್ಮದಿನ. ಅವರಿಗೂ ಅವರ ಜಂಗಮ ಪಾದಕ್ಕೂ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತು ಬಹಳ ವಿಶೇಷ. ಇಡೀ ವಿಶ್ವವೆಲ್ಲ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತದೆ. ಅದು ಯಾವುದದು?
ಕಾರ್ಮಿಕರ ದಿನಾಚರಣೆ. ಕಾರ್ಮಿಕರ ದಿನಾಚರಣೆ ಅದು ನಿಜವಾಗ್ಲೂ ಆಚರಣೆ ಆಗಬೇಕಾಗಿದ್ದು ಮೇ 31ಕ್ಕಲ್ಲ, ನಿಜವಾಗ್ಲೂ ಆಚರಣೆ ಆಗಬೇಕಾಗಿದ್ದು ಬಸವ ಜಯಂತಿ ದಿನನೇ. ಯಾಕೆ ಬಸವ ಜಯಂತಿ ದಿನಾನೇ ಆಗಬೇಕಾಗೈತಿಪ್ಪ ಅಂದ್ರೆ ಕಾರ್ಮಿಕರಿಗೆ ಗೌರವವನ್ನು ತಂದು ಕೊಟ್ಟವರು ಬಸವಣ್ಣನವರು. ಅದಕ್ಕಿಂತ ಮೊದಲು ಏನಿತ್ತಂದ್ರೆ ಹೊಲ್ದಾಗ ಗಳೆ ಹೊಡಿತಾನೆ, ಹೊಲ್ದಾಗ ಕೆಲಸ ಮಾಡ್ತಾನೆ, ಅದಕ್ಕೆ ಸಂಬಂಧಪಟ್ಟಂಥ ಈ ಚಪ್ಪಲ್ ಹೊಡಿತಾನೆ, ಈ ಕಂಬಾರಿಕೆ ಮಾಡ್ತಾನೆ, ಕುಂಬಾರಿಕೆ ಮಾಡ್ತಾನೆ, ಬಡಿತನ ಮಾಡ್ತಾನೆ. ಅದಕ್ಕೆ ಈ ಕೃಷಿ ಕಾಯಕಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕೆಲಸ ಮಾಡ್ತಾರೆ. ಈ ಊರಿಗೆ ಸೇವೆ ಮಾಡೋರು, ಕಸ ಹೊಡೆಯೋರು, ಗಟ್ಟರ್ ಬಳಿಯೋರು, ಇವರೆಲ್ಲ ಏನು ತಮ್ಮ ಶರೀರವನ್ನು ದುಡಿಸಿ ತಾವು ಬೆವರು ಸುರಿಸಿ ಸಮಾಜಕ್ಕಾಗಿ ಯಾರು ದುಡಿತಾರಲ್ಲ ಅವರೆಲ್ಲರೂ ಯಾರು ಕನಿಷ್ಠ. ಯಾರು ಸುಮ್ಮ ಗಂಟಿ ಬಾರಿಸಿ ಓಂ ಮತ್ತೆ ಒಂದು 4 ಮಂತ್ರ ಹೇಳಿ ಯಾರಿಗಾರ ಮೌಢ್ಯವನ್ನು ಸಮಾಜ ತೆರೆಯಾಗ ಬಿತ್ತಿ ಹೀಗೆ ನೋಡುದು, ಯವ್ವ ನೀನು ಒಂದು ಜರ ಕಡಟ ಇತ್ತು ನೋಡು, ಸುಮ್ಮನೆ ತೆರೆಯಾಗ ಕೊಟ್ಬಿಡುದು. ಅದು ಹೆಂಗೆ ಮಠಕ್ಕೆ ಬಾ ಹೇಳ್ತೀನಿ, ನೀ ನಾವು ಆಶ್ರಮಕ್ಕೆ ಬಾ ಕೊಟ್ಬಿಡುದು. ಮೊದಲೇ ಎಲ್ಲರಿಗೂ ಚಿಂತಿರಿ ಏನಾಗಬೇಕಾಗಿರ್ತೈತಿ, ಏನು ಹೊಟ್ಟೆ ಕಾಡತ್ತಿರ್ತಾವೆ. ಯಾರಿಗೆ ಕಾಡಾಟಿಲ್ಲ ಹೇಳ್ರಿ, ನನಗಿಲ್ಲ. ಎಲ್ಲರಿಗೂ ಏನಿರ್ತಾವೆ ಅದ್ರ ಹಿಂಗ್ತಾವು ಅರಿವಿನ ಸ್ವರೂಪರಾದ ಗುರುಗಳಿಗೆ ತಪ್ಪು ಕೊಟ್ಬಿಟ್ರೆ ಅಂದ್ರೆ ಇವ್ರು ಹೋಗೋಣ ಮತ್ತೆ ಹೆಂಗೆ ಮಾಡೋದ್ರಿ, ಏನು ನಿನಗೆ ಇಂಥ ಕಡಾಟ ಐತಿ ಅದಕ್ಕೆ ಹೆಂಗೆ ಮಾಡೋದು, ಇಂಥದ್ದು ಪರಿಹಾರ ಮಾಡು. ಆ ಪರಿಹಾರ ಹೆಂಗೆ ರೊಕ್ಕ ರೂಪಾಯಿ ಅವ್ರ ಮನೆ ಬೆಳ್ಳಿ ಬಂಗಾರ ಇವ್ರು ಹೊಟ್ಟಿ ಮೇಲೆ ಹೊಟ್ಟಿ ಮೇಲೆ ಹೊಟ್ಟಿ ಬೆಳೆಸ್ಕೋತ ಏನು ಕೂತಿದಿಲ್ಲ. ಇವರೆಲ್ಲರೂ ಯಾರು ಶ್ರೇಷ್ಠ, ಈ ಭೂಮಿಯಾಗ ದುಡಿಯೋರು ಎಲ್ಲರೂ ಯಾರು ಕನಿಷ್ಠ. ಇವರು ಮೋಕ್ಷನೂ ಇಲ್ಲ, ಇವ್ರು ಏನೂ ಇಲ್ಲ. ಇವ್ರು ಏನದಲ್ಲ ನಮ್ಗೆ ಮೌಢ್ಯವನ್ನು ಬಿತ್ತವ್ರು ಅವರೆಲ್ಲ ಶ್ರೇಷ್ಠ. ಅದಕ್ಕೆ ಇಂಥದೆಲ್ಲ ತೆಗೆದು ಹಾಕಿ ಯಾವುದಕ್ಕೆ ಆ ಮಾಡುವ ಕಾಯಕಗಳಿಗೆ ಪಟ್ಟವನ್ನು ಕಟ್ಟದವರು ಬಸವಣ್ಣನವರು. ಕಾಯಕವೇ ಕೈಲಾಸ ಅಂತ ಸಿದ್ಧಾಂತವನ್ನು ಕೊಟ್ಟವರು ನಮ್ಮ ಅನುಭವ ಮಂಟಪದ ಎಲ್ಲ ಶರಣರು. ಅದಕ್ಕೆ ನಾವು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಬೇಕಾಗಿದ್ದು ಈ ಬಸವ ಜಯಂತಿ ದಿನ ಕಾರ್ಮಿಕರಿಗೆ. ಅದಕ್ಕೆ ಏನೋ ರಾಜ ಅದಾನಂದ್ರೂ ಅಷ್ಟೇ, ಪ್ರಧಾನಮಂತ್ರಿ ಅದಾನಂದ್ರೂ ಅಷ್ಟೇ, ಕಸ ಹೊಡಿತಾರಂದ್ರೂ ಅಷ್ಟೇ, ಕಸ ಹೊಡಿ ಸತ್ಯಕ್ಕನ ಕೆಲಸನೂ ಅಷ್ಟೇ, ಒಬ್ಬ ರಾಜನ ಕೆಲಸನೂ ಅಷ್ಟೇ ತೋರಿಸೋರು ಬಸವಣ್ಣನವರು. ಅದಕ್ಕೆ ಅಂಥ ಒಂದು ದಿನಾಚರಣೆಗೆ ಸಾಧಿಸಂಗೆ ಇವತ್ತೇ ಬಂದೈತಿ. ಇನ್ನು ಮುಂದಿನ ದಿನ ಅಂದಾಗ ನಾವು ಆದಷ್ಟು ನಾವು ಏನು ಬಸವಗಳದಲ್ಲ ಈ ಕಾರ್ಮಿಕ ದಿನಾಚರಣೆಯನ್ನು ಬಸವ ಜಯಂತಿ ದಿವಸ ಇನ್ನು ಆಚರಣೆ ಮಾಡ್ಕೊತ ಹೋದ್ರೆ ಭಾಳ ಚೆನ್ನಾಗಿರ್ತೈತಿ ಅಂತ ಅನಿಸ್ತೈತಿ. ಈ ಊರು ಹೆಂಗೈತಿಪ್ಪ ಅಂತಂದ್ರೆ ಭೋಜನವಾಡಿ ಅಂದ್ರೆ ಇದು ಭಾಳ ಭಕ್ತಿ ಊರ. ನಾನು ಬಂದ ತಕ್ಷಣದಿಂದ ನೋಡಾಕತ್ತೀನಿ. ನೋಡಿದ್ರೆ ಒಬ್ಬೊಬ್ಬರು ಮುಖ ನೋಡಿದ್ರೆ ನಂಗೆ ಹೆಂಗೆ ಅನಿಸ್ತೈತಿ ಅಂದ್ರೆ 12ನೇ ಶತಮಾನದ ಒಬ್ಬೊಬ್ಬರು ಶರಣ ಕಾಣಕತ್ತೀನಿ. ಏನು ತಮ್ಮ ಭಕ್ತಿ, ಏನು ತಮ್ಮ ನಿಷ್ಠೆ, ಎಂಥ ಬಸವ ಭಕ್ತಿ, ಭಾಳ ಆನಂದ ಅನಿಸ್ತೈತಿ. ಅದಕ್ಕೆ ಒಂದು ಸಣ್ಣ ಇದು ಐತಿ, ಒಂದು ಹಾಲಿನ ಗಡಿಗೆ ಉಕ್ಕು ಭಾಳ. ಹಾಲಿನ ಗಡಿಗೆ ಕಾಯಕ್ಕಿಟ್ಟಿರ್ತೇವೆ, ಯಾವಾಗ ಉಕ್ತೈತಿ ಅಂದ್ರೆ ಹೊಟ್ಟೆ ಗೊತ್ತಾಗೋದಿಲ್ಲ. ಒಂದ್ಸೂರು ನಾವು ಉಕ್ಕುದೊಳಕ್ಕೆ ಒಂದು ಸ್ವಲ್ಪ ಹಿಂಗೆ ಏನು ಒಳಗೆ ತರಕ್ಕೆ ಹೋಗಿರೋಕು ಬಡಕೆ ಉಕ್ಕೇ. ಹಾಲಿನ ಗಡಿಗೆ ಉಕ್ಕು ಭಾಳ, ಬೆಳ್ಳಿ ಗಡಿಗೆಗೆ ಬ್ಯಾಕ್ ಭಾಳ. ನೀವು ಎಲ್ಲಿ ಹಾಕಿದ್ರೆ ಅದನ್ನ ಹೆಂಗೆ ಮಾಡಿ ಟಾಪು ಕೇಳಿ ತಿನ್ನೋದು. ಹಾಲಿನ ಗಡಿಗೆಗೆ ಉಕ್ಕು ಭಾಳ, ಬೆಳ್ಳಿ ಗಡಿಗೆಗೆ ಬೆಕ್ಕ ಭಾಳ, ತಲಾಟಿಗಳಿಗೆ ಲೆಕ್ಕ ಭಾಳ, ಪೊಲೀಸರಿಗೆ ಟಿಕ್ ಭಾಳ. ಅವ್ರಿಗೆ ಏನ್ರ ಮಾತಾಡ್ಸಿದ್ರು ಇಲ್ಲಿ ಮನೆಯಾಗಿದ್ದಾಗ ಸರಿಯಾಗಿರ್ತಾರ, ಡ್ರೆಸ್ ಹಾಕೊಂಡ್ರು ಮುಗಿತವ್ರು. ಪೊಲೀಸರಿಗೆ ಟಿಕ್ ಭಾಳ. ಆದರೆ ಈ ಭೋಜನವಾಡಿಯ ಎಲ್ಲ ಬಸವ ಭಕ್ತರಿಗೆ ಭಕ್ತಿ ಭಾಳ, ಭಕ್ತಿ ಭಾಳ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುಡಿಸಿ ಲಿಂಗವೆಂಬ ಎಲೆ ಆಯಿತು ಅಂದ್ರೆ ಭಕ್ತಿ ಎಲ್ಲಿರ್ತೈತಿ ಅಲ್ಲಿ ಗುರು ಅಂದ್ರೆ ಅರಿವು ಜಾಗೃತಿ ಆಕೈತಿ. ಅದಕ್ಕೆ ಅದಕ್ಕೆ ನಮ್ಮ ರಾಷ್ಟ್ರೀಯ ಬಸವದ ಈ ಬಸವ ಇದ್ರೊಳಗೆ ಅಪ್ಪಾಜಿ ಮಾತಾಜಿಯವರು ನಮ್ಗೆ ಹಾಕಿ ಕೊಟ್ಟಂಥ ಮಾರ್ಗನೇ ಭಕ್ತಿಯ ಮಾರ್ಗ. ಅಂಥ ಭಕ್ತಿಯ ಮಾರ್ಗದಲ್ಲಿ ಸಾಗುತ್ತಿರುವ ತಮ್ಮೆಲ್ಲರಿಗೂ ಭಾಳ ಶರಣಾರ್ಥಿ. ಇವತ್ತು ರಾಮಗೊಂಡ ಕನ್ನಾಳಸ ಅವರು ನಿವೃತ್ತಿಯನ್ನು ಇದು ಹೇಳಿದ್ರು. ಆದರೆ ಇವತ್ತು ಅವ್ರ ಮನೆಯೊಳಗೆ ಭಾಳ ಒಂದು ವಿಶೇಷವಾದಂಥ ಕೆಲಸ ಮಾಡಿ ಬಂದು ಅವ್ರ ಮನೆಯನ್ನು ಶುದ್ಧೀಕರಣ ಮಾಡಿ ಬಂದರು. ಮನೆ ಶುದ್ಧೀಕರಣ ಮಾಡೋದು ಹೆಂಗೆ ಮಾಡ್ತೇವ್ರಿ, ಎಲ್ಲರೂ ಹೆಂಗೆ ತಗೊಳ್ದ ಅದಕ್ಕೆ ನೀರು ಸಿಂಬಡಿಸೋದು. ಇಲ್ಲಿ ಅಕ್ಕಿ ಕಾಳು ಒಕ್ಕೊತ್ತಾರೆ, ಸ್ವಾಮಿಗಳು ಬರ್ತಾರೆ, ನೀವು ಪಟ ಏನು ಬಾಯಾಗ ಹೊರ್ಕೊತ ಹಿಂಗೆ ಒಕ್ಕೊತ್ ಹೋಗ್ಬೇಕು. ಅಂದ್ರೆ ಮನೆ ಶುದ್ಧ ಮಾಡ್ತಾರೆ. ತಿನ್ನೋ ಅನ್ನ ಖಾರ ಹಚ್ಚಿ ಮನೆ ಶುದ್ಧ ಮಾಡ್ತಾರೆ. ಇಲ್ಲ, ಇವತ್ತು ನಾವು ಒಂದು ವಿಶೇಷವಾದಂಥ ಶುದ್ಧ ಮಾಡೇವೆ. ಮತ್ತು ಅವ್ರು ಹೆಂಗೆ ಮಾಡ್ತಾರೆ, ಹೋಮ ಹವನ ಅಂತ ಇಂಥ ಮಾಡಿ ಶುದ್ಧ ಮಾಡ್ತಿರ್ತಾರೆ. ಇವತ್ತು ಅವ್ರು ಮನೆ ಶುದ್ಧ ಮಾಡಿ ಬಂದು ಅವ್ರು ಶುದ್ಧ ಆದರೆ ಏನೋ ಮಂದಿ ಮಂದಿ ಸಲಹೆಗತ್ತೆ ಕೆಲವು ಜಗಲಿ ಮೇಲೆ ಕೆಲವೊಂದು
ಕಲ್ಲ ಮಣ್ಣ ಕಟ್ಟಿಗೆ ಪ್ಲಾಸ್ಟಿಕ್ ಅಂತ ಇಟ್ಟು ಕೂತಿದ್ರು ಸರ್ ಇದು ಹೆಂಗ್ರಿ ಅಂದ್ಯ ಇಲ್ರಿ ನಂದೇನಿಲ್ಲ ಮತ್ತು ನಮ್ಮ ಮಾಲಕ್ರದಿ ಅಂದ್ರು ಕರ್ರಿ ಮಾಲಕ್ರು ನಾನು ನಮ್ಮ ಅವ ಬಂದು ಯಪ್ಪ ನಮಗೆಲ್ಲ ಗೊತ್ತೈತ್ರಿ ಸುಮ್ಮನೆ ಮಂದಿ ಬರ್ತಾವಲ್ಲ ಮಂದಿ ಓಣೆನೋ ಕಾಡ್ತಾವತ್ತಿಟ್ಟು ಇವ ಮಂದಿ ಸಲ ಏನು ಬದುಕಾಕತ್ತೀವಿ ನಾವು ಈ ಮಂದಿನ ಮಳ್ಳು ಮಂದಿನ ಶಾಣೆನ ಮಾಡಾಕತ್ತೇವೆ ಬಸವಣ್ಣವ್ರು ಈ ಬಸವ ಮಾರ್ಗಕ್ಕೆ ನಮ್ಮನ್ನು ಕರ್ಕೊಂಬಂದಾರೆ ಮತ್ತು ನಮ್ಮ ಮನೆಗೆ ಇದ್ರಿ ಹೆಂಗೆ ಯವ್ವ ಅಣ್ಣ ಯಪ್ಪ ಏನು ಮಾಡಿ ಅಂದರು ಮೊದಲು ಮುಖ ತಕ್ಕೋರಿ ಅಂದರು ಯವ್ವ ಇದನ್ನು ಸ್ವಚ್ಛ ಆಗಿಂದ ನಾ ಸ್ವಚ್ಛ ಹಾಕಿದ್ದೇನೆ ಬಡ ಉಡಿ ಹಿಡಿದು ಯಾವ ಎಲ್ಲ ಪಟ 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 ಕಲ್ಲ ಮಣ್ಣ ಕಟ್ಟಿಗೆ ಪ್ಲಾಸ್ಟಿಕ್ ಎಷ್ಟು ಸಂತೋಷದಿಂದ ಎತ್ತಿ ಕೊಟ್ರು ಅಂದ್ರೆ ಅದಕ್ಕೆ ನಾ ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ ನಮ್ಮ ಎಲ್ಲರ ಮನೆಗಳು ಸ್ವಚ್ಛ ಆಗ್ಬೇಕು ಮೊದಲು ನಮ್ಮ ಮನ್ಯಾಗ ಏನ್ರಿ ಯಾರ್ಯಾರು ಕಾಡಾಟ ಇವಾಗ ಕಾಡಾಟ ಅದಾವ ನಿಮ್ಮ ಮನ್ಯಾಗ ಏನ್ರಿ ನಿಮ್ಮ ಮನ್ಯಾಗ ಕಾಡಾಟ ಅದಾವ ಅಂದ್ರೆ ತಿಳ್ಕೊಂಡ್ಬಿಟ್ರೆ ಜಗಲಿ ಮೇಲೆ ಏನಿಟ್ಟಿಲ್ಲ ಕಲ್ಲ ಮಣ್ಣ ಕಟ್ಟಿಗೆ ಪ್ಲಾಸ್ಟಿಕ್ ಇವೇ ಕಾಡಾಕತ್ತಾವ ನೀವು ನಾಳೆ ನಾನು ಮುಂಜಾನೆ ಇಷ್ಟು ನಿಮ್ಗೆ ದೀಕ್ಷೆ ಆದ್ಮೇಲೆ ನಾನು ಸ್ವಲ್ಪ ಖಾಲಿ ಇರ್ತೀನಿ ನಿಮ್ಗೆ ಯಾರ್ಯಾರು ಕಾಟ ಬೇಡ ತನಸಿಲ್ಲ ಪಾಳೆ ಹಚ್ಚಿಬಿಡ್ರಿ ಸರ್ ಬಂದು ಬರಿಸ್ಬಿಡಿ ಅವ್ರವ್ರ ಮನೆ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ಶುದ್ಧ ಮಾಡಿ ನಿಮ್ಮ ಮನೇಲಿ ಕಾಡಾಟ ಎಲ್ಲ ತೊಗೊಂಡು ನಮ್ಮ ಜೋಳಿಗೆ ಹಾಕೊಂಡು ಹೋಗ್ಬಿಡ್ತೀವಿ ಅದಕ್ಕೆ ಜಗಲಿ ಶಾಸಕ ಮಾಡಿದಂಥ ರಾಮಗೌಡ ಸರ್ಗೆ ಭಾಳ ಶರಣ ಇವತ್ತು ಭಾಳ ವಿಶೇಷವಾದಂಥ ದಿನ ಎಂಥ ಕೆಲಸ ಮಾಡತ್ತೀವಿ ನೋಡಿ 8-10 ವರ್ಷದಿಂದ ನೀವೆಲ್ಲ ಇಲ್ಲಿ ಎಷ್ಟು ವರ್ಷ ಆದರ್ಶ ಬಸವ 12 ವರ್ಷದಿಂದ ಬಸವ ಆದರ್ಶ ಶಿಕ್ಷಕ ಆತ ಕೊಡಾಕರಿ ಶಿಕ್ಷಕರು ಹೋಗ್ತಾರೆ ಯಾರಿಗತ್ತಾರ ನಮ್ಮ ತಾಯಿ ಎಷ್ಟು ಅಂತಃಕರಣದಿಂದ ಹೇಳಿದ್ರು ಆ ತಾಯಿ ಎಷ್ಟು ಎಂಥ ಬಸವಣ್ಣವ್ರು ಕೂತು ಎಂಥ ಸಾಹಿತ್ಯ ಬರೋದು ಈ ತಾಯಿ ಹೇಳಿದ ಮಾತುಗಳಂತೂ ಅವರು ಬಾಯಿಲೆ ಮಾತು ಹೇಳಿಲ್ಲ ಅವರು ಕರಳಿನ ಮಾತುಗಳನ್ನು ಹೇಳಿದ್ರು ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಬೇಕಾಗಿ ಶಿಕ್ಷಕರು ಅಂತ ನಮ್ಮ ಅಪ್ಪವ್ರು ಹೇಳಿದ್ರು ಶಿಕ್ಷಕರು ಮಾಡೋಂಥ ತಪ್ಪುಗಳೇನು ಅನ್ನತ್ತದವ್ರು ಅದಕ್ಕೆ ಶಿಕ್ಷಕರು ಅಂದ್ರೆ ಯಾರಪ್ಪ ಅಂದ್ರೆ ಗುರುಗಳು ಅಂದ್ರೆ ಯಾರಪ್ಪ ಅಂದ್ರೆ ಅರಿವಿನ ಸ್ವರೂಪರು ಅರಿವುಳ್ಳವರು ಗುರು ಅದಕ್ಕೆ ಒಂದು ಕಬೀರದಾಸರು ದೋವ ಹೇಳ್ತಾರೆ ಗುರು ಮತ್ತು ದೇವರು ಎದುರಲಿ ಬಂದಿರಲು ಆ ದೇವರ ತೋರಿದ ಗುರುವಿಗೆ ಮೊದಲ ಪ್ರಣಾಮ ಕಬೀರ ಮೊದಲ ಪ್ರಣಾಮ ಅಂದ್ರೆ ಯಾರಿಗೆ ಮೊದಲು ನಮಸ್ಕಾರ ಮಾಡೋದು ದೇವರ ಮತ್ತು ಗುರುಗಳು ಇಬ್ರು ಕೂಡ ಇದ್ರಿಗೆ ಬಂದಿದ್ರೆ ಯಾರಿಗೆ ನಮಸ್ಕಾರ ಮಾಡ್ಬೇಕಂದ್ರೆ ಗುರುಗಳಿಗೆ ಮೊದಲು ನಮಸ್ಕಾರ ಮಾಡಬೇಕು ದೇವರಿಗೆಲ್ಲ ಹಾಕಿದ್ರು ಯಾಕಪ್ಪ ದೇವರು ತೋರಿಸ್ಕೊಡೋರು ಯಾರು ಗುರುಗಳು ದೇವರು ಅಂದ್ರೆ ಏನು ನಮ್ಮ ಉತ್ತಮವಾದ ಬದುಕನ್ನು ಸಂಘಟಿಸಿಕೊಡೋರು ಯಾರಪ್ಪ ಅಂದ್ರೆ ಇಂಥ ಗುರುಗಳು ಈ ಗುರುಗಳ ಕೆಲಸ ಏನೈತಿ ಅದು ಕಬೀರದಾಸರ ದೋವಾದಾಗ ಏನೋ ದೋವಾ ಹೇಳ್ತಾರೆ ಅದನ್ನ ನನ್ನ ಜೋಡಿ ಹೇಳ್ರಿ ಎಲ್ಲರೂ ನಿಮ್ಮ ನಿದ್ದಿನ ಹೊಕ್ಕೈತಿ ಒಂದೆರಡು ಮಾತು ಕೇಳ್ತೀರಿ ಎಲ್ಲರೂ ಹೇಳ್ತೀರಿ ಗಟ್ಟಿ ಕೇಳು ಗುರುವೇ ಅಗಸ ಶಿಷ್ಯನೇ ವಸ್ತ್ರ ಗುರುವೇ ಅಗಸ ಶಿಷ್ಯನೇ ವಸ್ತ್ರ ಸತ್ಯವೇ ಸಾಬೂನು ಯಾ ಸಾಬನ್ ಯಾವ್ರಿ ಸತ್ಯವೇ ಸಾಬೂನು ಜ್ಞಾನಶಿಲೆಯ ಮೇಲ್ ಒಗೆಯುವನು ಇವಾಗ ಗಟ್ಟೆ ಹೇಳ್ರಿ ಜ್ಞಾನಶಿಲೆಯ ಮೇಲ್ ಒಗೆಯುವನು ಏನಕ್ಕೆ ಜ್ಯೋತಿಯು ಹೊಮ್ಮುವುದು ಕಬೀರ ಜ್ಯೋತಿಯು ಹೊಮ್ಮುವುದು ಗುರುಗಳು ಅಂದ್ರೆ ಆಗ ಏನ್ ಹೇಳಿದೆವು ದೇವ್ರಕಿತ ದೊಡ್ಡವರು ಮತ್ತು ಈಗೇನು ಹೇಳಾಕ್ತೇವೆ ಅವ್ರಿಗೆ ಗುರುಗಳು ಅಂದ್ರೆ ಏನು ಮಡಿವಾಳ ಅಂದ್ರೆ ಇವರು ಅರಿವಿ ತೊಳೆದು ಹಾಕುವಂಥ ಮಡಿವಾಳ ಇವ್ರ ಕೆಲಸ ಏನಪ್ಪ ಅಂದ್ರೆ ಮಡಿವಾಳರ ಕೆಲಸ ಮಡಿವಾಳ ಏನು ಮಾಡ್ತಾರ ನಿಮ್ಮ ಮನೇನ ಬಟ್ಟೆ ಅದು ಮಡಿವಾಳ ಅಂದ್ರೆ ಈಗೇನು ಅವಾಗ ಹಿಂದಕ್ಕೆಲ್ಲ ಇದ್ರು ಈಗೇನು ಹಂಗೆ ನಮ್ಮ ಮನೆ ನಾವು ಮಗುವಿ ತೊಳ್ಯಾಕ್ತಾವ ನಾವೇ ಮಡಿವಾಳ ನಾವು ಬಟ್ಟೆ ತೊಳ್ಯಾಕತ್ತೇವೆ ನಾನು ಅರಿವಿನ ಇದನ್ನು ತೊಳೆದು ಹಾಕಾಕತ್ತೀನಿ ಎದ್ರ ಹೆಂಗೆ ತೊಳೆದು ಹಾಕ್ತೀನಿ ಅಂದ್ರೆ ಕುಟ್ತೀನಿ ಜಜ್ತೀನಿ ತಿಕ್ತೀನಿ ಮತ್ತು ದಪ್ಪ ಬಡಿತೀನಿ ಎದ್ರ ಸರಿಯಾಗಿ ಬಡಿಯಾಕ್ತೀನಿ ಏನೋ ನನಗೆ ಅರಿವಿ ಮೇಲೆ ಸಿಟ್ಟೈತ್ರಿ ಏನೋ ಅರಿವಿ ಹರಿಬೇಕಂತ ಮಾಡೀನಿ ನಮ್ಮ ಅವ್ವ ಎಷ್ಟು ಕಾಳಜಿಂದ ಹೇಳ್ತೀನಿ ನಿಮ್ಮ ಮಕ್ಕಳಿಗೆ ಏನು ಬಡದ್ತೀರಿ ಲಿಂಗವಂತರಿಗೆ ಬುದ್ಧಿಯ ಹೇಳುವೋಡೆ ಮುಚ್ಚರಿಸುವವರು ಮೆಚ್ಚ ಕೂಡಲ ಸಂಗಮ ದೇವ ಹೌದು ತಂದೆಯು ತಪ್ಪಿಂಗೆ ಮುನಿವನಲ್ಲದೆ ಪ್ರಾಣಕ್ಕೆ ಮುನಿಯ ಅಪ್ಪಗೆ ಸಿಟ್ಟು ಬಂದು ಬಡಿತಿರ್ತಾನ ಅವು ಸಿಟ್ಟು ಬಂದು ಬಡಿತಿರ್ತೀರಿ ನೀವು ಮಕ್ಕಳಿಗೆ ಎದಕ್ಕೆ ಬಡಿತಿರ್ತೀರಿ ಯಾರು ನೋಡಿದ್ರೆ ಗಾಬರಿ ಆಗ್ಬೇಕು ಏನು ಕಣ್ಣು ಇದು ಮಾಡಿ ಕೆಂಪು ಮಾಡ್ಕೊಂಡು ಹಿಂಗೆ ಬಡಿತಿರ್ತೀರಿ ತಗೊಳ್ಳೋದ್ರೆ ಹಿಂಗೆ ನೋಡಿದ್ರೆ ಅದು ಹುಡುಗ ಏನೋ ಆಗ ಬಿಡ್ಬೇಕು ಇಲ್ಲ ತಗೊಳ್ಳೋದ್ರೆ ಹಿಂಗೆ ತೊಗೊಂಡಿರ್ತೀರಿ ಹಿಂಗೆ ಬಡಿತಿರ್ತೀರಿ
ಮತ್ತು ಭಾಳ ಜೋರು ಸಪ್ಪಳ ಹಂಗೆ ಬಡಿತೀರಿ, ಹಿಂಗೆ ಡುಬ್ರಾಗ ಬಡಿದ್ರೆ ಹಿಂಗೆ ಬಡಿದು ಹಿಂಗೆ ಅವಾಜ್ ಆಗ್ಬೇಕದು, ಪೆಟ್ಟು ಹತ್ತು ಮಾಡೋದು. ಆ ಅವಾಜಕ್ಕೆ ಉಳುಕಿದವ್ರು ಸಹಿತ ತಾಂಡ್ಗಾಗ್ಬೇಕು, ಅವ್ರ ಅಪ್ಪ ಸಹಿತ ತಾಂಡ್ಗಾಗ್ಬೇಕು, ಬ್ಯಾಡ್ಬೇಕಾದ ಹಿಂಗೆ ಬಡಿತೀರಿ. ಹಂಗೆ ಎದಕ್ಕೆ ಬಡಿತಾರ, ಎದಕ್ಕೆ ಹೇಳ್ತಾರ ಅಂದ್ರೆ ಅದು ಶುದ್ಧ ಆಲೈತೆ. ಅದು ಮಡಿವಾಡ್ರ ಕೆಲಸ ಎದಕ್ಕಪ್ಪ ಅಂದ್ರೆ ಆ ಬಟ್ಟೆ ಒಳಗೆ ಕೊಳೆ ಸರಿಯಾಗಿ ನಿಮ್ಮ ಮಕ್ಕಳಿಗೆ ಏನು ಶಾಲೆಯ ಶಿಕ್ಷಕರು ಬಡ್ದಾರ ಬೇದಾರ ಇವೇನು ಅಳ್ಕೋತ ಬರ್ತಾವಲ್ಲ. ನಿಮ್ಮ ಹೆಸರೇನು, ಹೆಸರೇನು ಇದು ಅಳ್ಕೋತ ಬತ್ತಂದ್ರೆ ಅವ್ರು ಅವ್ವ ತಕ್ಕಂತ ನನಗಿರೋದು ಒಂದೇ ಮಗ, ನನಗಿರೋದು ಎರಡೇ ಮಕ್ಕಳು, ನಮ್ಮ ಮನೆ ನಮ್ಮ ಅಪ್ಪ ಹೊಡಿದ್ರ, ನನ್ನ ಗಂಡ ಹೊಡಿದ್ರು, ನಾವು ಹೊಡೆದ ಅವ್ರು ಹೆಂಗೆ ಹೊಡೆದ್ರು. ಹೋಗ್ಬೇಡ್ರಿ ಸಾಲಿ, ಅವ್ರು ಹೊಡೆದಾರ ಅದಕ್ಕೆ ಸಡಿಕೊಂಡು ಅಂದ್ಕೊಡ್ರಿ ಕಪ್ಪಡಿ ಹೊಡೆದ ಯಾಕೆ ಬರೋಬ್ಬರಿ ಹೊಡೆದ. ನಾಳೆಗೆ ನಾನೇ ಬರ್ತೀನಿ, ಇನ್ನೂ ಎರಡು ಹೊಡಿ ಅಂತ ಹೇಳಿ ಬರ್ತೀನಿ. ಇಟ್ಟಂಡ್ರಿ ನೀವು ನಿಮ್ಮ ಮಕ್ಕಳು ಮಹಾನ್ ವ್ಯಕ್ತಿಗಳಾಗ್ತಾರೆ, ಈ ದೇಶವನ್ನು ಕಟ್ಟುವ ಮಹಾನ್ ವ್ಯಕ್ತಿಗಳಾಗ್ತಾರೆ. ಅದಕ್ಕೆ ಗುರುಗಳ ಮೇಲೆ ಮುನಿಸ್ಕೋಬೇಡಿ. ನೀವು ಗುರುಗಳ ಮೇಲೆ ಮುನಿಸ್ಕೊಂಡ್ಬಿಟ್ರಿ ಅಂದ್ರೆ ಏನಾಗ್ತದೆ ಗೊತ್ತಾಗ್ತಾನೆ. ಗುರುಗಳು ಆಯ್ತು, ನೀವು ಆಯ್ತು, ಈಗ ಒಂದೆರಡು ಹೊಟ ಹೊಡಿದು ಮುಂದೆ ಯಾರೇ ಪೊಲೀಸರು ಯಾರೇ ಹೊಡೆಯಂಥ ಪರಿಸ್ಥಿತಿ ಬರ್ತದೆ. ಅಂಥ ಪರಿಸ್ಥಿತಿ ಬರಬಾರ್ದು ಅಂದ್ರೆ ನಿಮ್ಮ ಮಕ್ಕಳನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಬಿಡ್ರಿ ಗುರುವಿನ ಕೈ. ಅದಕ್ಕೆ ನಾವೆಲ್ಲ ದ್ವಿಜರು ಅಂದ್ರೆ ಒಂದೇ ಸರ್ತಿ ಹುಟ್ಟವ್ರಲ್ಲ, 2 ಸಾರ್ತಿ ಹುಟ್ಟವ್ರಿ. ದೀಕ್ಷೆ ಅಂತಾರೆ ಅದಕ್ಕೆ. ದೀಕ್ಷೆ ಅಂದ್ರೆ ಒಂದು ಸರ್ತಿ ತಂದೆ ತಾಯಿಲೆ ಹೊಟ್ಟೆಲಿ ಹುಟ್ಟಿರ್ತಾರೆ, 2ನೇ ಸಾರ್ತಿ ಗುರುವಿನ ಕರದಲ್ಲಿ ಹುಟ್ಟಿ ಬರ್ತಾರೆ. ಅದಕ್ಕೆ ನಿಮ್ಮ ಮಕ್ಕಳು ಗುರುವಿನ ಮಕ್ಕಳು ಆಗಬೇಕಂದ್ರೆ ನೀವು ತಂದೆ ತಾಯಿಯವರು ನೀವು ಸಂಪೂರ್ಣ ತ್ಯಾಗ ಮಾಡಿ ನಿಮ್ಮ ಮಕ್ಕಳನ್ನ ಗುರುಗಳ ಕೈ ಹಾಕ್ಕೊಡ್ರಿ. ಅವ್ರು ಮಹಾನ್ ವ್ಯಕ್ತಿಗಳಾಗಿ ಈ ನಾಡನ್ನು ಬೆಳಗುವವರಾಗ. ಇವತ್ತು ಏನು ಮಾಡಿದ್ರಿ, ತೆರೆ ಮೇಲೆ ಏನು ಹೊತ್ಕೊಂಡ್ಬಂದ್ರಿ ಯಾವಾಗ ಎಲ್ಲರೂ ಯಾವಾಗ ಹೇಳ್ರಿ, ಏನು ತೊಗೊಂಬಂದ್ರಿ ತೆರೆ ಮೇಲೆ? ಉಳ್ಕಿದ್ ಬಂದು ಏನ್ರಿ ಜಾತ್ರೆ ಮಾಡ್ತೀರಿ, ಏನು ತೊಗೊಂಡ್ಬರ್ತಾರೆ, ಏನು ತೊಗೊಂಡ್ಬರ್ತಾರೆ ಹೇಳ್ರಿ? ಕಳಸಿ ಪ್ಲಾಸ್ಟಿಕ್ದು, ಸ್ಟೀಲಿಯಂದು, ತಾಮ್ರದ್ದು, ಅದ್ರಾಗ ಏನು ಇರ್ತಾವು? ನೀರ ಮ್ಯಾಗೊಂದು ತೆಂಗಿನಕಾಯಿ ಎಲೆ ಹಾಕೊಂಡು ಹಿಂಗೆ ಬರ್ತಾರೆ. ಮತ್ತು ಅದನ್ನು ಯಾರು ಹೊರ್ತಾರೆ ಹೇಳ್ರಿ? ಯಾರು ಹೊರ್ತಾರಲ್ಲ ನೀವು? ಇವಾಗ ನೀವು ಬರೋಬ್ರಿ ಆಯ್ತು. ಗಾಂಡ ಇರ್ಬೇಕು, ಗಾಂಡ ಸತ್ತಿರ್ಬಾರ್ದು. ಮತ್ತು ಗಾಂಡ ಸತ್ತಿರ್ಬಾರ್ದು, ಮುತ್ತೈದಾರೆ ಅಟ್ಟೆ ಹೊರಬೇಕು. ಮತ್ತು ಅವ್ರು ಕುಂಬ ಮತ್ತು ಉಳ್ಕಿದ್ರು ಹೊರಕ್ಕೆ ಬರೋದು. ಮತ್ತೆ ಏನೈತಿ, ನಿಮ್ಗೆ ಒಂಜಾರ ತೆಗಿ ಒಂಜಾರ ಚುಚ್ಚಾಕತ್ತು ನಿಮ್ಮ ಮಗಲ್ಗೆ ಗಾಂಡ ಇರ್ತಾನೆ. ಬಾ ಕೋಡಿ ಒಂಜಾರ ತಗೋತಾನ ನಾವು. ಮಳ್ಳ ನಾ ಗಂಡಸದೀನಿ ಬರೋಲ್ಲ. ಅಲ್ಲ ಮಗಲ್ಗೆ ನಿಮ್ಮ ಹೊಟ್ಟೆಲೆ ಹುಟ್ಟಿದ ಮಗನೇ ಇರ್ತೈತಿ. ಇತ್ತಮ್ಮ ಒಂಜರ ಅದನ್ನ ಹಿಡ್ಕೊರು ಅಂದ್ರೆ ಹಿಡ್ಕೊಂಡು ಯಾಕೆ ಅಸಹ್ಯ ಆಕೈತೆ, ಅವ ಗಂಡಸದಾನವ. ಎಷ್ಟು ತಾರತಮ್ಯ ಐತಿ, ಹೆಣ್ಣು ಗಂಡು ಅಂತ ತಾರತಮ್ಯ ಐತಿ. ಗಾಂಡಿದ್ದವ ಗಾಂಡ ಸತ್ತವನಂತ ತಾರತಮ್ಯ ಎಲ್ಲಿ ಐತಿ ಅದ್ರಾಗ? ಆ ಕುಂಭ ಕಳಸದೊಳಗೆ. ಅದಕ್ಕೆ ಈ ವಚನ ಸಾಹಿತ್ಯದೊಳಗೆ ಇದನ್ನ ಯಾರು ನೋಡಿದ್ರು ನಿಮ್ಮ ತಲೆ ಮೇಲೆ ಇಡುವತ್ತಾಗ ನಿಮ್ಮ ಗಂಡದನ್ನು ನೋಡಿದ್ರು ಇಲ್ಲ, ಯಾರು ಗಂಡು ಮಕ್ಕಳತ್ ನೋಡಿಲ್ಲ, ಹೆಣ್ಮಕ್ಳತ್ ನೋಡಿಲ್ಲ, ಏನು ನೋಡಿಲ್ಲ. ಅಂತ ಸಮಾನತೆಯ ಸಂಕೇತ ಏನಪ್ಪಾ ಅಂದ್ರೆ ವಚನ ಸಾಹಿತ್ಯ. ಅದಕ್ಕೆ ಇನ್ನು ಮ್ಯಾಲ ನೀವು ಹೊತ್ರ ತಲೆ ಮೇಲೆ ಏನು ಹೊರಬೇಕು? ವಚನಗಳನ್ನೇ ಹೊರಬೇಕು. ಅದಕ್ಕೆ ಈ ಮೌಢ್ಯಗಳನ್ನ ನಮ್ಮ ತಲೆ ಮೇಲೆ ಹೊರಬಾರ್ದು, ನಮ್ಮ ತಲೆಯಿಂದ ಕುಂತು ತೆಗೆದು ಹೊರಗೆ ಒಗೆದು ಬಿಡಬೇಕು ಈ ಮೌಢ್ಯಗಳನ್ನು. ಅದಕ್ಕೆ ವಚನ ಸಾಹಿತ್ಯವನ್ನು ನಮ್ಮ ತಲೆ ಮೇಲೆ ಹೊತ್ಕೊಂಡ್ಬಂದ್ರಿ. ವಚನಗಳು ಅಂದ್ರೆ ನಮ್ಮ ಅಪ್ಪ ಅವರು ಭಾಳ ಚೆನ್ನಾಗಿ, ವಚನಗಳಂದ್ರೆ ಮಾತುಗಳು. ಬಸವಾದಿ ಶಿವಶರಣರು ನಮಗೆ ಕೊಟ್ಟಂಥ ಮಾತುಗಳು ನಮ್ಗೆ ಬದುಕಿನ ದಾರಿಗಳದಾವೆ. ಅದಕ್ಕೆ ಒಂದು ವಚನ ಪಚನ ಆದ್ರೆ ನಮ್ಮ ಬದುಕೇ ಏನಾಗ್ಬಿಡ್ತದೆ? ಬಂಗಾರ ಆಗಿಬಿಡ್ತೈತಿ. ಅದಕ್ಕೆ ನಮ್ಮ ಮಕ್ಕಳಿಗೆ ಏನು ಮಾಡ್ಬೇಕು ಗೊತ್ತೈತೆ ಅಂದ್ರೆ, ನೀವು ನಮ್ಮ ಮನ್ಯಾಗ ಕಾಡಾಟ ಪೀಡಾಟ ಪಿಶಾಚದಲ್ಲ, ಒಂದು ನಾಳೆ ಯಾರು ಕರಿತೀರಿ ಅವ್ರ ಮನೆಯಿಂದ ಎಲ್ಲ ಕಟ್ಕೊಂಡು ಹೋಗ್ಯವು. ಆದ್ರೂ ಮಕ್ಕಳಿಗೆ ನಮ್ಮ ಮನೇನು ಆ ಕಾಡಿ ಬರ್ತಿರ್ತೋ, ಬಂದ್ ನಿಮ್ಮ ಮನ್ಯಾಗ ಸಂಗ್ರಹ ಹಾಕಿರ್ತೋ. ಅವು ಸಹ ದೂರ ಓಡ್ಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಲಿಂಗ ಪೂಜೆ ಮಾಡ್ಬೇಕು ಕುತ್ಕೊಂಡು. ಅಲ್ಲಿ ಎರಡನೇದು ಬರೀ ಲಿಂಗ ಪೂಜೆ ಮಾಡ್ಕೊಂಡ್ರೆ ಒಂಜರಾನೆ ಸುಮ್ಮ ಮೌನಕ್ಕೆ ಹೋಗಂಗಿಲ್ಲ, ಒಂಜಾರ ಬೆದರ್ಸ್ಬೇಕಾಗ್ತದ, ಬೇಯ್ಬೇಕಾಗ್ತದ. ಬೆದರ್ಸೋದು ಬೇಯ್ ಹೆಂಗಪ್ಪ ಅಂದ್ರೆ ವಚನಗಳ ಮುಖಾಂತರ ಗಟ್ಟಿಯಾಗಿ ಹೇಳ್ರಿ ನಾನು ಜೋಡಿ ಅಲ್ಲ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಯಾವಾಗ ಗಟ್ಟಿ ಹೇಳ್ರಿ, ಮಣ್ಣು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಅಪ್ಪರ ಅದ್ರಾಗ ಹೇಳ್ಬೇಡ್ರಿ, ಇವ್ರಲಿಕ್ಕ ಏನು ಮಾಡ್ತಾರ, ನಾವು ಅದ್ರಾಗ ಅವ್ರ ಸೋಂದು ಬಿಡ್ತಾರೆ ಇವ್ರು. ಅದ್ರಾಗ ಬೇಡ, ಇವರೇ ಹೇಳಿ. ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಕಾಶಿ, ಶ್ರೀಶೈಲ, ಕೇದಾರ ಮುಂತಾದ ಅಷ್ಟಾಷಷ್ಟಿ ತೀರ್ಥಂಗಳಲ್ಲಿರುವ ದೇವರು ದೇವರಲ್ಲ. ಮತ್ತೆ ಯಾವ ದೇವರು ಹೋಮ
ತನ್ನ ತಾನಾರೆಂದರಿದಡೆ ತನ್ನ ತಾನು ಆರೆಂದು ಅರಿದಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಇವ ದೇವ್ರ ಯಾರೀಗ? ಯಾರ ದೇವ್ರ? ನಾವೇ. ಯಾವ ಕುಡ ಸಂಗಮ ದೇವ ಬಸವಣ್ಣ ಅಲ್ಲ, ನೀನೇ ಬಸವಣ್ಣ, ನೀನೇ ಕೂಡಲ ಸಂಗಮ ದೇವ. ದೇವ್ರು ಹೆಂಗದನ ಅಗಳ ಒಂದು ವಚನ ಜಗದಾಗಲ್ಲ ಮುಗಿಲಾಗಲ್ಲ ಹೇಳಿದ್ರಲ್ಲ, ದೇವ್ರ ಹಂಗ ಅಗಲೆಟ್ಟದನ ಜಗದಾಗದ ಮುಗಿಲಾಗಲ್ಲ ಮಿಗಿಲ ಎತ್ತರ ಎಟ್ಟಾಗದನ ಪಾತಾಳಿಂದ ತತ್ತ ಬ್ರಹ್ಮಾಂಡದ ಮತಿಯುಟ್ಟ ಮತ್ತು ಅವ ಎಟ್ಟದನ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಕೂಡಲ ಸಂಗಮ ದೇವ. ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ದೇವ್ರು ಹೆಂಗದಂದ್ರೆ ಜಗತ್ತೆಲ್ಲ ತುಂಬಿಕೊಡೋಣ. ದೇವ್ರು ಇಲ್ಲಾರ್ದಂಥ ಜಗತ್ನಾಗ ಒಂದು ಇಂಚು ಇಲ್ಲ, ಒಂದು ಮುಳ್ಳು ಮನಿ ಚುಚ್ಚುತ್ತೆ ಅಂದ್ರೆ ಸತಿ ಇಲ್ಲ. ಜಗತ್ತೆಲ್ಲ ತುಂಬಿಕೊಂಡೈತಿ, ಒಟ್ಟು ಜಗತ್ತೆಲ್ಲ ದೇವ್ರ ಒಳಗೆ ಅಡಿಗೆ. ಅಂತ ದೇವ್ರ ಜಗತ್ತಿನ ಎಲ್ಲ ಕಡೆ ಅಂದ್ರೆ ಮತ್ತು ನಾವು ಜಗತ್ತೆಲ್ಲ ಪೂಜೆ ಮಾಡ್ಕೋಬೇಕು. ಈ ಕಂಬದಾಗೂ ದೇವ್ರದಾನ, ಈ ಗಿಡದಾಗೂ ದೇವ್ರದಾನ, ಈ ಪ್ಲಾಸ್ಟಿಕ್ ಕುರ್ಚಾಗೂ ದೇವ್ರದಾನ. ಎಲ್ಲಿ ದೇವ್ರ ಇಲ್ಲಾರ್ದ ಜಗತ್ತಿಲ್ಲ ಏನು ಒಟ್ಟು ಕಡೆ ಪೂಜೆ ಮಾಡ್ಕೊತ ಹೋಗ್ತ. ಹಂಗ ದೇವ್ರು ಎಲ್ಲಿ ಪ್ರಕಟ ಆಕ್ಕನಂದ್ರ ಯತ್ರ ಜೀವ ತತ್ರ ಶಿವ. ಎಲ್ಲಿ ಜೀವ ಐತಿಲ್ಲ ಅಲ್ಲಿ ಮಾತ್ರ ದೇವ ಪ್ರಕಟ ಆಕ್ಕಾನ. ಕಲ್ಲ ಮಣ್ಣ ಪ್ಲಾಸ್ಟಿಕ್ ಮತ್ತು ಇವೆಲ್ಲ ಬಂದ ಸಿರಿಯಾಮಿಕ್ ಇವು ಫೋಟೋ ಇವು ಯಾವುವು ದೇವರ ಅಲ್ಲ. ಮತ್ತು ದೇವರ ಕೇವಲ ಜೀವಿಗಳಲ್ಲಿ ಪ್ರಕಟ ಆಕ್ಕನ. ಅಂಥ ಜೀವಿಗಳದಾಗ ಒಂದು ಜೀವಿ ಯಾವುದಪ್ಪ ಅಂದ್ರೆ ನಾನು. ಆ ದೇವರ ಒಂದು ಮಹಾನ್ ಅಂಶನೇ ಅದ್ರಾಗಿನ ಒಂದು ಸಣ್ಣ ಅಂಶ ನಾನು ಅಡಕಾಗೈತಿ. ಅಂದ್ರೆ ಆ ದೇವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಆ ದೇವ್ರು ಬೇರೆ ಅಲ್ಲ, ನಾ ಬೇರೆ ಅಲ್ಲ. ಹಂಗಾರೆ ದೇವ್ರು ಎಲ್ಲದನ ಈಗ? ದೇವ್ರು ಎಲ್ಲದನ್ರಿ ಇವ? ಮತ್ತು ನಿನ್ನೊಳಗೆ ಸ್ವಾಮಿಗಳು ನಿಮ್ಮೊಳಗೆ ಅಂದಿರಿ ದೇವ್ರು ಎಲ್ಲದನ್ರಿ ಇವ? ಇವಾಗ ಗಟ್ಟಿಗೆ ದೇವ್ರು ಎಲ್ಲದನ ನಿಮ್ಮೊಳಗೆ. ನೀವು ಈಶ್ವಸ ದೇವ್ರ ಆ ಗುಡ್ಡದಾಗ ಅದಾನ, ಹಿಮಾಲಯದಾಗ ಅದಾನ, ಈ ಸಮುದ್ರ ದಂಡಿಗೆ ಅದಾನ, ಹೊಳಿ ದಂಡಿಗೆ ಅದಾನ. ಹೋಗಿರಿ ದೇವ್ರದ್ದಾಗ ಹೋಗಿರ್ರಿ? ಹೋಗ್ಯಾವಿಲ್ಲ ಎಲ್ಲರೂ ಹೋಗ್ಯಾವ, ನಾವು ಹೋಗಿರ್ಲಿ. ಹ್ಯಾಂಗೆ ಹೋಗಿರಿ? ರೈಲ್ವೆಗೆ ಹೋಗ್ಯಾವ, ಬಸ್ಸಿಗೆ ಹೋಗ್ಯಾವ, ಕಾರ್ ಮಾಡ್ಕೊಂಡು ಹೋಗ್ಯಾವ, ಹೆಲಿಕಾಪ್ಟರ್ ತೊಗೊಂಡು ಹೋಗ್ಯಾವ, ಒಂಥರ ದೂರ ಇದ್ದಲ್ಲಿ ಬೆಂಗ್ಳೂರ್ಗೆ ಹೋಗಿ ವಿಮಾನದಾಗ ಹೋಗ್ಯಾವಿಲ್ರಿ ಇವ? ನಡ್ಕೊತ ಹೋಗ್ಯಾವ. ಇವು ಏನು ರಾಶಿ ಪಾಶಿ ಮಗನ ಹೊಟ್ಟಿರ್ತಾವ ನೋಡ್ಕೊತ ದೇವ್ರು ಎಲ್ಲಿ ಬಿಟ್ರಿ ದೇವ್ರಿಗೆ ಭೇಟಿ ಹಾಕ್ತಾರೆ. ಅಲೋ ನೀವು ದೇವ್ರಿಗೆ ಅಲ್ಲಿ ನೋಡಿ ಭೇಟಿ ಹಾಕ ನಿಮ್ಗೆ ದೇವ್ರ ಎಲ್ಲ. ದೇವ್ರು ಎಲ್ಲಿ ಅದಾರ? ಒಳಗ. ಹೊರಗೆ ದೇವ್ರಿಗೆ ಹೋಗ್ಬೇಕಾದ್ರೆ ಇಟ್ಟೆಲ್ಲ ಕಾಣಿಸ್ಬೇಕು. ನಿಮ್ಮ ಕಾಲರಿಬೇಕು, ಉಳಿದಿದ್ದು ವಾಹನ ಬೇಕು. ಮತ್ತು ಒಳಗೆ ಹೆಂಗೆ ಹೋಗೋದು? ಒಳಗೆ ನೋಡ್ರಿ, ನಾವು ಹೋಗಿ ದೇವ್ರಿಗೆ ಭೇಟಿ ದೇವ್ರ ನೋಡಿ ಮಾತಾಡ್ಬೇಕು, ನಮ್ಮ ಕಷ್ಟ ಸುಖ ಹೇಳಬೇಕು, ನಮ್ಗೆ ಏನು ಬೇಡಿದ್ದೆ ಎಲ್ಲ ಕೇಳ್ಬೇಕು. ಅಂತ ಕೇಳ್ಬೇಕಾದ್ರೆ ನಾವು ದೇವ್ರು ಎಲ್ಲಿ ಅದಾನ? ದೇವ್ರು ಎಲ್ಲಿ ಅದಾನ? ಇವ ಏನದ? ದೇವ್ರ ಒಳಗದಾನ. ಒಳಗದಾನ ದೇವ್ರು ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಈಗ? ಎಲ್ಲಿ ಹೊರಗೆ ಹೋಗ್ಬೇಕು? ಒಳಗ ಹೋಗ್ಬೇಕು ಯಪ್ಪ. ಮತ್ತು ಒಳಗೆ ಹೆಂಗೆ ಹೋಗುದು? ಒಳಗೆ ಹೆಂಗೆ ಹೋಗುದು ಅಂದ್ರೆ ಅದಕ್ಕೆ ಒಂದು ಮಾರ್ಗ ಕೊಟ್ಟಾರ. ಬಸವಣ್ಣವ್ರು ಇಷ್ಟಲಿಂಗ ಅಂತ ಕೊಟ್ಟಾರ. ಅಂದ್ರೆ ನಾವು ಒಳಗೆ ಹೋಗು ಒಂದೇ ಒಂದು ದಾರಿಲಿ ಒಳಗೆ ಹೋಗ್ಬೇಕು. ಮನಸ್ಸು ಎಂಬ ವಾಹನವನ್ನು ಹಿಡ್ಕೊಂಡು ಒಳಗು. ಯಾವ ಮನಸ್ಸು ಐತಿ ಹೇಳಿ ಎಲ್ಲೇ ನೋಡಕ ನಿನ್ನ ಮನಸ್ಸು ಎಲ್ಲಿ ಐತಿ? ಅಲ್ಲಿ ಏನು ಕುರ್ಕುರಿ ಮೇಲೆ ಇರ್ಬೇಕು ನಿನ್ನ ಮನಸ್ಸು. ಅದಕ್ಕೆ ನಾವು ಮನಸ್ಸ ನಮ್ಮ ಜೊತೆ ಮನಸ್ಸೈತ್ಲ, ಈ ಮನಸ್ಸೆಂಬ ವಾಹನವನ್ನು ಹೇರಿ ನಾವು ಒಳಗಡೆ ಹೋಗ್ಬೇಕು. ಒಳಗೆ ಹೋದ್ರೆ ಏನಕ್ಕನ? ದೇವ ದರ್ಶನ ಹಾಕನ. ಅದಕ್ಕೆ ಒಳಗೆ ಹೋಗುದು ಹೆಂಗೆ ಹೋಗುದು? ಈ ಮನಸ್ಸನ್ನು ಏರಿ ಒಳಗೆ ಹೋಗುದು ಹೆಂಗನಕ ಸಾವಿರ ದಾರಿಗಳನ್ನು ಕೊಟ್ಟಾರ ಋಷಿಮುನಿಗಳ ಕಾಲಿಂದ. ಆ ಅತೀ ಸುಲಭವಾದಂಥ ಮಾರ್ಗವನ್ನು ಕೊಟ್ಟವರು ಬಸವಣ್ಣನವರು. ಅದು ಹೆಂಗಪ್ಪ ಅಂದ್ರೆ ಇಷ್ಟಲಿಂಗದ ರೂಪವಾಗಿ ಕೊಟ್ಟರು. ನಮ್ಮ ಅದ್ರ ಹೇಳ್ತಾರೆ ಇಷ್ಟಲಿಂಗ ರೂಪವಾಗಿ ನಮಗೆ ಕೊಟ್ಟಾರ. ಇಷ್ಟಲಿಂಗವನ್ನು ಆ ಇಷ್ಟಲಿಂಗ ಹಿಡ್ಕೊಂಡು ನಾವು ಹೆಂಗೆ ಒಳಗೆ ಹೋಗೋದು? ಆ ಇಷ್ಟಲಿಂಗವನ್ನು ಹೆಂಗೆ ಪೂಜೆ ಮಾಡೋದು? ಇಷ್ಟಲಿಂಗವನ್ನು ಯಾರು ಕಟ್ಕೊಳ್ಳೋದು, ಯಾರು ಕಟ್ಕೋಬಾರ್ದು? ಮತ್ತು ಅದು ಇಷ್ಟಲಿಂಗ ಕಟ್ಕೊಂಡು ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗಬಾರ್ದು? ಈ ಎಲ್ಲ ವಿಚಾರಗಳನ್ನು ಯಾವಾಗ ತಿಳ್ಕೊಳ್ಳೈತಿ? ನಾಳೆ ಮುಂಜಾನೆ. ಹೌದಲ್ರಿ ಅಪ್ಪರೇ? ನಾಳೆ ಮುಂಜಾನೆ ಇಡ್ತೀವ್ರಿ. ನಾಳೆ ಮುಂಜಾನೆ 8 ಗಂಟೆಗೆ ಎಲ್ಲಾರು ಮತ್ತೆ ಪ್ರಸಾದ ಇರ್ತೈತಿ ನಿಮ್ಗೆ. ಹಾಂ, ಇವಾಗ ಮುಂಜಾನೆ ಏನು ಮಾಡ್ಕೊತೈತಿ? ಲೇಟ್ ಆಗೈತಿಂದಿರ 6ಕ್ಕೆ ಹೇಳ್ರಿ, ಎದ್ದು ಎಲ್ಲ ಮನೆ ಸ್ವಚ್ಛ ಮಾಡ್ರಿ. ಮನೇನ ಮಕ್ಕಳನ್ನ ಗಂಡನ ಎಲ್ಲಾರು ಕಡ್ಕೊಂಡು ಜಳಕ ಮಾಡೋಣ. ಸೀದಾ ಎಲ್ಲಿಗೆ ಬರ್ಬೇಕು ನೀವು? ಬಸವ ಮಂಟಪಕ್ಕೆ. ಲಿಂಗ ಇದ್ದವ್ರು ಬರ್ಲಿ, ಇಲ್ಲಾರ್ದವ್ರು ಬರ್ರಿ, ಮಕ್ಕಳು ಕರ್ಕೊಂಬರ್ರಿ, ದೊಡ್ಡವ್ರು ಕರ್ಕೊಂಬರ್ರಿ, ಎಲ್ಲಾರು ಬರ್ರಿ. ಎಲ್ಲಾರಿಗೆ ನಿಮ್ಗೆ ಲಿಂಗ ಅಂದ್ರೆ ಏನು, ಲಿಂಗ ತತ್ವ ಅಂದ್ರೆ ಏನು, ಲಿಂಗ ಬಸವಣ್ಣನವ್ರು ಯಾಕೆ ಕೊಟ್ಟಾರ? ಲಿಂಗ ಅಂದ್ರೆ ಏನು? ಸ್ಥಾವರ ಪೂಜೆನೋ, ಏನು ಜಂಗಮ ಪೂಜೆನೋ, ಏನು ನಿನ್ನ ಪೂಜೆನೋ? ಇದನ್ನೆಲ್ಲ ಆದಷ್ಟು ಬಿಡಿಸಿ ಹೇಳಿ ನಿಮ್ಗೆ ಎಲ್ಲಾರಿಗೆ ಯಾರ್ಯಾರು ಲಿಂಗಿಲ್ಲ, ಲಿಂಗ ಇದ್ದವ್ರಿಗೆ ಸರಿ ಆಯ್ತು, ಲಿಂಗ ಇಲ್ಲಾದವ್ರಿಗೆ ಎಲ್ಲಾರು ಲಿಂಗ ಕೊಟ್ಟು ಮ್ಯಾಗ ಪ್ರಸಾದ.
ಮತ್ತೆ ಏನು ಮತ್ತೆ ಹೊಳ್ಳಿ ಹೋಗೋಣ ಮಾಡೋದು ಹೆಂಗೆ ಚಿಂತಿಲ್ಲ. ಅದಕ್ಕೆ ನಾಳೆ ಬೆಳಗ್ಗೆ ಎಲ್ಲರೂ ಬರ್ರಿ, ನಿಮಗೆ ಇಷ್ಟು ಲಿಂಗ ಎಲ್ಲರಿಗೂ ಮತ್ತು ಲಿಂಗ ಏನದವಲ್ಲ ಎಲ್ಲ ಲಿಂಗ ತರಿಸಿಟ್ಬಿಡ್ತಾರೆ. ತುಪ್ಪದ ಕಂತಿ ಲಿಂಗ ತರಿಸಿ ಇಡೀ ನಿಮ್ಮ ಆಯುಷ್ಯವರೆಗೆ ಇರುವವರೆಗೂ ಅದು ಸಾಧ್ಯ ಆಗಂತ ಲಿಂಗ ತರಿಸ್ಕೊಟ್ಟಾರೆ. ಯಾಕೆ ನಾವು ಈ ಮಾತನ್ನು ಒತ್ತಾಯ ಮಾಡಿ ಹೇಳ್ತೀನಿ, ಯಾಕೆ ಈ ಕೋಜನವಾಡಿ ಒಳಗೆ ಈ ಸುತ್ತಮುತ್ತೆಲ್ಲ ಭಕ್ತಿ ಬೆಳೆದೈತಪ್ಪ ಅಂದ್ರೆ ಇದು ಯಾರ ಕ್ಷೇತ್ರಪ್ಪ ಅಂದ್ರೆ ಇದು ಗುಡ್ಡಾಪುರದ ಹನುಮ ತಾಯಿ ಕೆಲಸ ಮಾಡಿದ ಕ್ಷೇತ್ರ ಇದು. ಸೋಲಾಪುರ ಸಿದ್ದರಾಮೇಶ್ವರ ಕೆಲಸ ಮಾಡಿದ ಕ್ಷೇತ್ರ ಇದು. ನಮ್ಮ ಕನ್ನೇರಿ ಕಾಡಸಿದ್ದೇಶ್ವರರು ಕೆಲಸ ಮಾಡಿದಂಥ ಕ್ಷೇತ್ರ ಇದು. ಈ ಕಾಡಸಿದ್ದೇಶ್ವರರು, ಗುಡ್ಡಾಪುರದ ಹನುಮ ತಾಯಿ, ಸೋಲಾಪುರ ಸಿದ್ದರಾಮೇಶ್ವರರು, ಅಲ್ಲಮ ಪ್ರಭು ತಂದೆಗಳು ಮತ್ತು ಉಳಿದಂಥ ಮಿಕ್ಕಾದ ಎಲ್ಲ ಶರಣರು ಹಳ್ಳಿ ಎಲ್ಲ ಹಳ್ಳಿಗಳಿಗೆ ತಿರುಗಾಡಿ ಮನಿ ತಿರುಗಾಡಿ ಲಿಂಗ ಕಟ್ಟ್ಯಾರ. ಅದಕ್ಕೆ ನಮ್ಮ ತೆಕ್ಕ ಭಕ್ತಿ ಐತಿ, ಅದಕ್ಕೆ ನಮ್ಮ ತೆಕ್ಕ ಇದು ಐತಿ. ಅದಕ್ಕೆ ಏನೋ ಕಾಲಾಂತರದೊಳಗೆ ತಪ್ಪಿ ಮಾಡಿ ಗುರು ಅಂದ್ರೆ ಅರಿವಿನ ಸ್ವರೂಪ. ಗುರು ಏನು ಮಾಡಬೇಕು, ಅರಿವನ್ನು ತೋರಿಸ್ಬೇಕು. ನಾನು ನನ್ನ ಹೊಟ್ಟೆ ಸಲುವಾಗಿ, ನಾವೊಂದು ಚಲೋ ಕಾರ್ ತೊಗೊಳ್ಳೋ ಸಲುವಾಗಿ, ಒಂದು ದೊಡ್ಡ ಮಠ ಕಟ್ಟೋ ಸಲುವಾಗಿ ಹಿಂಗೆ ಲಿಂಗ ಕಟ್ಬೋದು ಕೊಡ್ತೀರಿ. ಕಾಣಿಕೆ ನೀವು ಕೊಡಂಗಿಲ್ಲ. ಏನು ಮಾಡೋಕೆ, ನೀವು ಒಂದು ಜರ ಚೀಟಿ ಕಟ್ಟೋದು, ಒಂದು ಜರ ದಾರ ಕಟ್ಟೋದು, ನೀವು ಜರ ಟೈಮ್ ಸುಮಾರು ಐತೆ ಅಂತ ಹೇಳೋದು, ಒಂದು ಜರ ಲಿಂಬಿಕಾಯಿ ಕೊಟ್ಟು ನೀವು ಒಂದು ಜರ ಗಾಳಿಗೈತಿ ಬಿಡಿಸ್ತೀನಿ ಅಂದ್ರೆ ನೋಡಿ ಹೇಳ್ತದೆ. ನಾ ಏನು ಹೇಳೋಕ್ಕಿಂತ ಮೊದಲೇ ಎಲ್ಲ ತಂದು ಕೊಡೋ ಚಲೋ. ಅದಕ್ಕೆ ಇಂಥ ನನ್ನ ದುರ್ಬುದ್ಧಿ ಸಲಿಗೆ, ನನ್ನ ಕೆಟ್ಟ ಸಲಿಗೆ ಮತ್ತು ನನ್ನ ಅಂತಂಬರದಾರ, ನಮ್ಮ ಬೀಗರು ಬಿದ್ದಿರದಾರ, ನಮ್ಮ ಸಂಬಂಧಿಕರ ಜಾತಿಯವ್ರದಾರ, ಇವ್ರು ಒಟ್ಟರು ಉದ್ಧಾರ ಆಗೋ ಸಲಕ್ಕೆ ಗುರು ಅನ್ನೋರು ಏನು ಮಾಡಿ ಇಷ್ಟು ನಾವು ಕಾವಿದಾರಿಗಳು ತಪ್ಪು ಮಾರ್ಗವನ್ನು ತೋರಿಸೇವು. ಅದಕ್ಕೆ ಗುರು ಅನ್ನೋದು ಅರಿವಿನ ಸ್ವರೂಪ. ಅದಕ್ಕೆ ನಾಳೆ ನೀವೆಲ್ಲರೂ ಬರ್ರಿ, ಲಿಂಗ ಕಟ್ಕೊಡ್ರಿ, ಲಿಂಗ ಪೂಜೆಯನ್ನು ಮಾಡ್ಕೋತ ಹೋಗೋನು. ಲಿಂಗ ಪೂಜೆಯನ್ನು ಮಾಡಿಕೊಂಡು ನಾವೆಲ್ಲ ಇದು ಮಾಡೋನು. ಅದಕ್ಕೆ ಟೈಮ್ ಭಾಳ ಆಗೈತಿ. ಈಗ ಸಾಕಲ್ಲ ಹೊತ್ತಾಗೈತಿ, ಹೊತ್ತೂರಿ ಯಾಕಂದ್ರೆ ಬೇಡ. ಈಗ ಏನು ಮಾಡೋಣ, ಸಾಕಲ್ರಿ ಇವಾಗ. ಮತ್ತು ನಾಳೆ ಲಿಂಗ ದೀಕ್ಷೆ ಒಳಗೆ ನಿಮ್ಗೆ ಭಾಳ ಚೆನ್ನಾಗಿ ಅನುಭವ ಮಾಡ್ತೀನಿ. ದೇವ್ರಂದ್ರೆ ಯಾರು ಇವಾಗ? ನೀವ ದೇವ್ರು ಮತ್ತೆ. ಮತ್ತು ದೇವ್ರಂದ್ರೆ ಮತ್ತೆ ನೀವು ಎಲ್ಲರೂ ಹೊರ ಹುಡುಕಾಡ್ಕೊತ ಹೋಗ್ಬಿಡು. ದೇವ್ರಂದ್ರೆ ದೇವ್ರ ಅಂಥ ದೇವ್ರ ಜಗತ್ತಿನೆಲ್ಲ ತುಂಬಿಕೊಂಡೈತಿ. ಅಂಥ ದೇವ್ರು ನನ್ನ ಒಳಗೈತಿ, ನನ್ನ ಒಳಗಿರೋ ದೇವ್ರ ಎಲ್ಲರ ಎಲ್ಲೈತಿ, ಇಲ್ಲಿ ಎಲ್ಲರ ಒಳಗೈತಿ. ಹಂಗಾರೆ ನೀವು ಎಲ್ಲಿ ಕೂತೀರಿ ಈಗ? ಅವಿ ಎಲ್ಲಿ ಕೂತಿ ಈಗ ನೀನು? ದೇವ್ರ ಒಳಗ ಕೂತಿ. ಸುತ್ತ ಏನದ ಇವೆಲ್ಲ ದೇವ್ರ ಅದ. ದೇವ್ರ ಒಳಗೆ ಕೂತೇವು, ದೇವ್ರ ಒಳಗೆ ಮಾತಾಡಕ್ತೇವು, ದೇವ್ರ ಒಳಗೆ ಬೇಕಾಗ್ತೇವೆ. ಅದಕ್ಕೆ ಒಂದು ದಿವಸ ಇವ್ರತ್ತಕ್ಕೆ ಬಂದರು, ಮಹಾತ್ಮ ಗಾಂಧೀಜಿಯವ್ರತ್ತಕ್ಕೆ ಒಬ್ರು ಬಂದರು. ಬೇರೆ ದೇಶದ ಮನುಷ್ಯ ಬಂದ. ಗಾಂಧೀಜಿಯವ್ರು ಹೇಳಿ, ನೀವು ದೇವ್ರು ನೋಡ್ರಿ ಅನ್ರಿ. ಹಾಂ ನೋಡಿಲ್ಲ. ಹಾಂ ಎಲ್ಲಿ ನೋಡ್ರಿ ಅವನು? ದೇವ್ರು ನೋಡೀನಿ. ಮತ್ತು ಏನು ಮಾಡ್ತೀನಿ? ದೇವ್ರ ಜೋಡಿನೇ ಊಟ ಮಾಡ್ತೀನಿ, ದೇವ್ರ ಜೋಡಿನೇ ಕುಂದಿರ್ತೀನಿ. ಒಮ್ಮೆ ದೇವ್ರುಗಳು ಬೇಯ್ತಾವು, ಒಮ್ಮೆ ದೇವ್ರುಗಳು ಸಿಟ್ಟಿಗೆ ಅಂತ ಯಾಕಡ್ರೆ ಕಣ್ಣು ಕಿಸಿತಾವು, ಯಾಕಡ್ರೆ ಮಾಡ್ತಾವು, ಒಮ್ಮೆ ಹೊಗಳ್ತಾವು, ಹಿಂಗೆಲ್ಲನೂ ಮಾಡ್ತಾವೆ. ಯಾರು? ಇವರೇ ಎಲ್ಲರೂ ದೇವರು ಅಂದ್ರೆ ಯಾರಪ್ಪ ಅಂದ್ರೆ ಬಡವರು. ಮಹಾತ್ಮ ಗಾಂಧೀಜಿಯರ ವ್ಯಾಖ್ಯಾನ ಇದು. ದೇವರು ಎಂದರು ಯಾರು ಅಂತ ಮಹಾತ್ಮ ಗಾಂಧೀಜಿಯರ ವ್ಯಾಖ್ಯಾನ, ಬಡವರು, ದುಃಖಿಗಳು, ಅನಾಥರು, ಅಬಲರು, ಸ್ತ್ರೀಯರು. ಅಂದ್ರೆ ಯಾರಿಗೆ ನಮ್ಮ ಸೇವೆಯ ಅವಶ್ಯಕತೆ ಐತಲ್ಲ ಅವರೆಲ್ಲರೂ ದೇವರ ಸ್ವರೂಪರು. ಅಂದ್ರೆ ನಾವೆಲ್ಲರೂ ಅವರೇ ಎಲ್ಲಿರ್ತೀವಿ. ನಾವು ಸರ್ವ ಸುಖಿ ಸಂಪನ್ನರದೇವು. ಮತ್ತೆ ದುಃಖಿಗಳದೇವು, ರೋಗಿಗಳದೇವು, ಇವೆಲ್ಲ ನಮ್ಗೆ ತುಂಬಿಕೊಂಡದ. ಅದಕ್ಕೆ ನಾವೆಲ್ಲರೂ ಯಾರು ಯಾರಿವ? ದೇವರ. ಅದಕ್ಕೇನು ದೇವ್ರ ಎಲ್ಲಿ ಹುಡುಕಾಡ್ಬೇಕು? ನಮ್ಮ ಒಳಗೆ ಹುಡುಕಾಡ್ಬೇಕು. ನಾಳೆ ದಿವಸ ಅಲ್ಲಿಷ್ಟು ಲಿಂಗ ದೀಕ್ಷೆ ಒಳಗೆ ಹೆಚ್ಚಿನ ವಿಚಾರ ನೀವೆಲ್ಲರೂ ಚಿಂತೆ ಮಾಡೋಣ. ಅದಕ್ಕೆ ಎಲ್ಲರೂ ಕೈ ಮುಕ್ಕೊಂಡು ಕುಂದ್ರಿ. ಈಗ ಇಡೀ ಏನು ನಮ್ಮ ಲಿಂಗಾಯತ ಧರ್ಮ ಹೇಳ್ತೈತೆ ಅದನ್ನ ಒಂದೆರಡೇ ಮಾತು ಅದು ನಮ್ಮ ಜೀವನದಾಗ ನಾವು ಅಳವಡಿಸ್ಕೊಂಡು ಎಲ್ಲರೂ ಗಟ್ಟಿಯಾಗಿ ಹೇಳಿ. ಅಪ್ಪವ್ರು ಕಟ್ಟಿ ಕೂತವ್ರು ಎಲ್ಲರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಷ್ಟಲಿಂಗ ತತ್ವ ಜಗದಲ್ಲಿ ಹಬ್ಬಲಿ ವಚನಗಳ ಸಾರ ಎಲ್ಲೆಡೆ ಪಸರಿಸಲಿ. ಜಾತಿಯ ಭೂತ ನಾಶವಾಗಲಿ. ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ. ಸಮತಾ ತತ್ವ ನಮ್ಮ ಉಸಿರಾಗಲಿ. ಮೂಢ ನಂಬಿಕೆಗಳು ಮೂಢ ಆಚರಣೆಗಳು ಮುಳುಗಿ ಹೋಗಲಿ. ಸಕಲ ಜೀವಾವಳಿಗೆ ಲೇಸಾಗಲಿ. ವಿಶ್ವದಲ್ಲಿ ಶಾಂತಿಯೋ ನೆಲೆಸಲಿ. ಶರಣಸತಿ ಲಿಂಗಪತಿ ಹರ ಹರ ಮಹಾದೇವ್. ಜಯ ಮಂಗಲಂ.
ಬಸವೇಶ. ಜೈ ಗುರು ಬಸವೇಶ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಶರಣೋ ಶರಣಾರ್ಥಿ. ಶರಣೋ ಶರಣಾರ್ಥಿ. ಶರಣೋ ಶರಣಾರ್ಥಿ. ಶರಣೋ ಶರಣಾರ್ಥಿ.